ಅನಾಮಧೇಯಕ್ಕೆ ಒಂದು ಬಾಡಿ ಬಿದ್ದಿತ್ತು ಸರ್, ಯಾರ್ದು ಗೊತ್ತಿಲ್ಲ. ಬೆಳಗ್ಗೆ ನೋಡಿದವ್ರು ಫೋನ್ ಮಾಡಿದ್ರು, ಬಂದು ನೋಡಿದೇವಿ. ನಮ್ಮೂರ್ದಂತೂ ಇದ್ದೇ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೇವೆ, ಸಾಹೇಬರು ಬಂದು ತೊಗೊಂಡೋದು. ಇವತ್ತು ಬೆಳಿಗ್ಗೆ ರೀ 7 ಗಂಟೆ ಆಗಿತ್ತು. 7ರಿಂದ 7:30 ಜಾನ್ ರೆಡ್ಡಿ. ನಮ್ಮ ಹೆಸರು ಬೀರಪ್ಪ ಭೀಮಪ್ಪ ಮೇಗಡೆ ಅಂತೇಳಿ. ಏನಾಗಿದೆ ಸರ್ ಇಲ್ಲಿ ಘಟನೆ? ಇಲ್ಲಿ ಘಟನೆ ನೋಡ್ರಿ, ಬೆಳಗ್ಗೆ ಮುಂಜಾನೆ ವಾಕಿಂಗ್ ಬಂದ ಟೈಮ್ದಾಗ ಪಕ್ಕದ ಹೊಲದವರು ಬಾಡಿ ನೋಡಿ ಬಿದ್ದಿದ್ದು ನೋಡಿ, ಯಾಕೊತ್ತಮ್ಮ ಇಲ್ಲ ಕೊಡೋದು ಬಿದ್ದಿದ್ದು ಒದರ ಇಲ್ಲಿ ರೋಡ್ ಬಂದಿತ್ತು. ಅದರ ಅವ್ರು ಹೋಗಿ ಏನೂ ಕೊಡಲಿಲ್ಲ. ತಕ್ಷಣ ವಾಪಸ್ ಊರಿಗೆ ಬಂದು ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮನೆಯವರ ಪತಿಯವರ ಬಂದಿದ್ದರಿಂದ ಅವ್ರು ಕರ್ಕೊಂಡು ಮನ್ಸಿಂದ ನೋಡಿದಾಗಿಂದ ಇದು ಬಾಡಿ ಬಿದ್ದಿತ್ತಿಲ್ಲಿ. ಊರಿನ ಅಧ್ಯಕ್ಷರಿಗೆ ಮತ್ತು ಎಲ್ಲ ಊರನ್ನ ಹಿರಿಯರಿಗೆ ಅವ್ರು ತಿಳಿಸಿದ್ರು. ಎಲ್ಲರೂ ಬಂದು ನೋಡೋಕ್ಕಿಂತ ಏನದ ಹಿಂದೆಡೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಗ ಜಾನ್ ರೆಡ್ಡಿ ಅವರು ಪೊಲೀಸ್ ಸ್ಟೇಷನ್ನಿಂದ ಸ್ಟೇಷನ್ ತಿಳಿಸಿದ್ರು. ಏನಾದರೂ ಡಾಕ್ಯುಮೆಂಟು ಏನೂ ಇಲ್ಲ ರೀ. ಕಿಸೆ ಎಲ್ಲ ಚೆಕ್ ಮಾಡಿದಾಗ ತಂಬಾಕು ಚೀಟ ಮತ್ತು ಸುಣ್ಣ ಚೀಟ ಚೆಕ್ ಅಂತ ಹೇಳ್ತಾರೆ ಪೊಲೀಸ್ನವರು. ಅವ್ರ ಹತ್ರ ಯಾವ ಐಡೆಂಟಿಫಿಕೇಷನ್, ಆಧಾರ್ ಕಾರ್ಡ, ಮೊಬೈಲು ಏನೂ ಇಲ್ಲ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಬೀರಪ್ಪ ಭೀಮಪ್ಪ ಮೇಗಡಿ, ಶಿವಣಿಯವರು. ಅಲ್ಲೇ ಪೊಲೀಸ್ರಿಗೆ ಫೋನ್ ಹಚ್ಚಿದ್ರಿ. ಫೋನ್ ಹಚ್ಚಿಂದ ನಮ್ಗೆ ಗೊತ್ತು ರೀ. ಅದು ಯಾವಾಗ ಗೊತ್ತಾಗಿದೆ ನಿಮಗೆ? ಮುಂಜಾನೆ 9-10 ಸುಮಾರು ಗೊತ್ತಾಗ್ಯದ. ಪೊಲೀಸ್ ಫೋನ್ ಮಾಡಿದಾಗ ಅವಾಗೆ ಗೊತ್ತು ರೀ. ನಾವು ನೀರು ಉಣಿಸ್ಲಾಗ್ತಿದ್ದೀವಿ ರೀ ತೋಳದಾಗ. ಅವ್ರು ಪೊಲೀಸರು ಫೋನ್ ಹಚ್ಚಂದು ಯಾಕೆ ರೀ ಏನಾನ ಹಿಂಗಿನ ಮತ್ತೆ ಹಿಂಗಾಗ್ಯದ ಅಂದ್ರಿ. ಹೌದು ಮಾಡಿದ್ದು ಕೈ ಅದ ರೀ ಹೊಲ ನಾವು ಅಂತೇಳಿ ಅಂದರು. ಮತ್ತು ಅವರು ಹೊಲ ಯಾರ್ದು ಅಂದರು, ವಿಜಯಪುರದವ್ರು ಅಂತ ಹೇಳಿದೆವು. ಅವ್ರ ಫೋನ್ ನಂಬರ ಇದು ಮಾಡ್ಕೊಂಡು ಎಲ್ಲ ತೊಗೊಂಡಾರಿ ಅವರು ಸಾಹೇಬ್ರು. ಏನು ಡಾಕ್ಯುಮೆಂಟ್ ಅವ್ರು ಏನು ಸಿಕ್ಕವ? ಏನೂ ಇಲ್ಲ ರೀ, ಅದು ಏನೂ ಇಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದಪ್ಪ ಮಲ್ಲೇಗೋಳ್ ರೀ.